ಕನ್ನಡದಲ್ಲಿ ಈಗ ಸದ್ಯಕ್ಕೆ ಬಹು ನಿರೀಕ್ಷಿತ ಸಿನಿಮಾ ಯಾವುದು ಅಂತಂದರೆ ಯಶ್ ಅಭಿನಯದ ಟಾಕ್ಸಿಕ್. ಎಲ್ಲರ ಬಾಯಲ್ಲಿ ಈಗ ಟಾಕ್ಸಿಕ್ 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 ಜ್ವರ ಸಾಕಷ್ಟು ದಿನಗಳಿಂದಲೇ ಈಗ ಶುರುವಾಗಿದೆ. ಅದರಲ್ಲೂ ಯಶ್ ಫ್ಯಾನ್ಸ್ ಅಂತೂ ಕೂಡ ಆ ಸಿನಿಮಾ ಯಾವಾಗ ಬರುತ್ತೆ ಅದರ ಸಿನಿಮಾದ ಅಪ್ಡೇಟ್ಸ್ಗಾಗಿ ದಿನ 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 ಕಾಯ್ತಾ ಇದ್ದಾರೆ. ಈಗ ಹೊಸ ಸುದ್ದಿ ಏನಂತಂದರೆ ಯಶ್ ಅವರ ಸಿನಿಮಾ ಬೆಂಗಳೂರಲ್ಲಿ ಟಾಕ್ಸಿಕ್ ಚಿತ್ರೀಕರಣ ನಡಿಬೇಕಿತ್ತು. ಆದರೆ ಇತ್ತೀಚೆಗೆ ಯಶ್ ಅವರ ಒಂದೇ ಒಂದು ನಿರ್ಧಾರ ಮತ್ತು ಒಂದು ಸೂಚನೆಯಿಂದ ಇಡೀ ಚಿತ್ರತಂಡ ಇಲ್ಲಿ ನಡೆಸಬೇಕಾಗಿದ್ದ ಚಿತ್ರೀಕರಣವನ್ನು ಮುಂಬೈಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಯಶ್ ಏನೇ ಮಾಡಿದರೂ ಅದರ ಹಿಂದೆ ಒಂದು ಒಳ್ಳೆಯ ನಿರ್ಧಾರ ಇರುತ್ತೆ ಅನ್ನೋದಕ್ಕೆ ಈ ಸಿನಿಮಾದ ಚಿತ್ರೀಕರಣ ಮುಂಬೈಗೆ ಶಿಫ್ಟ್ ಆಗಿದೆಯಲ್ಲ, ಅದು ಪ್ರಮುಖ ಕಾರಣ ಆಗ್ತದೆ. ಯಾಕೆ ಅವರು ಬೆಂಗಳೂರಿಂದ ಮುಂಬೈಗೆ ಶಿಫ್ಟ್ ಮಾಡಿದ್ರು ಅಂದರೆ ಕೇವಲ ಆ ಸಿನಿಮಾದ ನಾಯಕಿ ಕಿಯಾರಾ ಅಡ್ವಾಣಿ ಅವರಿಗಾಗಿ ಮಾತ್ರ. ಯಾಕೆ ನಾಯಕಿ ಕಿಯಾರಾ ಅಡ್ವಾಣಿಗೆ ಅವರಿಗಾಗಿಯೇ ಸಿನಿಮಾ ಬೆಂಗಳೂರಿಂದ ಮುಂಬೈಗೆ ಶಿಫ್ಟ್ ಆಯಿತು? ಸೊ ಅವ್ರು ಮುಂಬೈನಲ್ಲಿ ವಾಸವಾಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಶಿಫ್ಟ್ ಮಾಡಿದ್ರ? ಈ ರೀತಿಯ ಅಂತ್ಯಕಂತೆಗಳು ಆರಂಭದಲ್ಲಿ ಬಂದು. ಆದರೆ ಯಶ್ ಮಾಡಿದ್ದು ಇಷ್ಟೇ. ಕಿಯಾರಾ ಅಡ್ವಾಣಿ ಅವರು ಸದ್ಯ ಪ್ರೆಗ್ನೆಂಟ್ ಇದ್ದಾರೆ. ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತು ಕಿಯಾರಾ ಅಡ್ವಾಣಿ ಅವರು ಇಬ್ಬರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹಾಗಾಗಿ ಮುಂಬೈನಿಂದ ಬೆಂಗಳೂರಿಗೆ ಓಡಾಡಲಿಕ್ಕೆ ಕಿಯಾರಾ ಅವರಿಗೆ ಒಂದಷ್ಟು ತೊಂದರೆ ಆಗ್ಬಾರ್ದು, ಸಮಸ್ಯೆ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯ ತ್ರಾಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಶ್ ಈ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಿನಿಮಾದ ಚಿತ್ರೀಕರಣ ಇಲ್ಲೆಲ್ಲ ಸೆಟ್ಟು ರೆಡಿ ಮಾಡಿಕೊಂಡು ಇಲ್ಲೇ ಶೂಟ್ ಮಾಡಬೇಕಂತೇಳಿ ಮುಂಜಾಗೃತವಾಗಿ ಅದರ ದಾಖಲೆಗಳನ್ನು ಮಾಡ್ಕೊಂಡು ಲೊಕೇಶನ್ ಫಿಕ್ಸ್ ಮಾಡ್ಕೊಂಡು ಲೊಕೇಶನ್ ಚಾರ್ಜ್ಗಳನ್ನು ಕೊಟ್ಟು ಇಡೀ ಸಿನಿಮಾ ತಂಡವನ್ನು ಸಜ್ಜುಗೊಳಿಸಿ ರೆಡಿ ಆದ ನಂತರ ಶಿಫ್ಟಿಂಗ್ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಸಾಹಸ ಅಂತ ಅನ್ಬೋದು. ಮತ್ತು ಒಂದು ದೃಢ ನಿರ್ಧಾರನೂ ಕೂಡ ತಗೊಳ್ಳೋದಕ್ಕೆ ಗಟ್ಟಿ ಧೈರ್ಯ ಬೇಕು. ಯಾಕಂದರೆ ಒಬ್ಬ ನಿರ್ಮಾಪಕ ಒಂದು ಲೊಕೇಶನನ್ನು ಸರಿಯಾಗಿ ಆಯ್ಕೆ ಮಾಡಿ ಅಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ರೆಡಿ ಆದಾಗ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಲೊಕೇಶನ್ ಹುಡುಕಿ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಸೊ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಶ್ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡ್ರು. ಸದ್ಯಕ್ಕೆ ಇಡೀ ಚಿತ್ರತಂಡ ಯಶ್ ಅವರ ಸೂಚನೆ ಮೇರೆಗೆ ಮುಂಬೈಗೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿ ಚಿತ್ರೀಕರಣ ಈಗ ಶುರು ಮಾಡ್ತಾ ಇದೆ. ಅದೇನೇ ಆಗಲಿ, ಯಶ್ ಅವರ ಕೆಲವು ಒಂದೊಂದು ಒಳ್ಳೆಯ ನಿರ್ಧಾರಗಳು ಮತ್ತು ಅವರು ತೆಗೆದುಕೊಳ್ಳುವಂಥ ಒಂದೊಂದು ಸೂಚನೆಗಳು ಕೂಡ ತುಂಬ ಎಫೆಕ್ಟಿವ್ ಆಗಿರ್ತವೆ ಅನ್ನೋದಕ್ಕೆ ಈ ಒಂದು ಕಾರಣವೂ ಕೂಡ ಹೌದು. ಅದೇನೇ ಇದ್ದರೂ ಯಶ್ ಆರಂಭದಿಂದನೂ ಅಷ್ಟೇ ತುಂಬ ಅವರು ಪರ್ಫೆಕ್ಷನ್ ಬರೋವರೆಗೂ ಅವರು ಬಿಡೋದಿಲ್ಲ. ಸೊ ಕ್ಲಾರಿಟಿ ಇರಬೇಕು. ಮೊದಲು ಅವರು ಕ್ಲಾರಿಟಿ ಸಿಕ್ಕಾಗ ಮಾತ್ರ ಎಲ್ಲವೂ ಕ್ಲಾರಿಟಿಯಾಗಿ ಇರುತ್ತೆ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಯಶ್ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಬಂದರೆ ಅವರು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಸಿನಿಮಾ ವಿಚಾರದಲ್ಲಿ. ಸೊ ಟಾಕ್ಸಿಕ್ ಸಿನಿಮಾ KVN ಪ್ರೊಡಕ್ಷನ್ನ ಜೊತೆಗೆ ಯಶ್ ಕೂಡ ತಮ್ಮ ಪ್ರೊಡಕ್ಷನ್ನ ಜೊತೆಗೆ ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಹಲವಾರು ಬಾಲಿವುಡ್ ನಟ ನಟಿಯರಿದ್ದಾರೆ. ಯಾಕೆ ಅಂತಂದರೆ ಬರೀ ಬಾಲಿವುಡ್ ನಟ ನಟಿಯರು ಅಷ್ಟೇ ಅಲ್ಲ, ಕನ್ನಡದವರು ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಲಿವುಡ್ನ ತಂತ್ರಜ್ಞರು, ಹಾಲಿವುಡ್ನ ನಟ ನಟಿಯರು ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರಲ್ಲ, ಅದು ಭಾಳ ವಿಶೇಷ. ಕಾರಣ ಇಷ್ಟೇ, ಈ ಸಿನಿಮಾ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಏಕಕಾಲಕ್ಕೆ ತಯಾರಾಗ್ತಾ ಇರೋದು. ಬಹುಶಃ ಇದು ದಾಖಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲಿಗೆ ರೆಡಿ ಆಗ್ತಾ ಇದೆ. ಯಾಕಂದರೆ ಹಾಲಿವುಡ್ ಟೆಕ್ನಿಷಿಯನ್ ಕರ್ಕೊಂಬಂದು ಹಾಲಿವುಡ್ನ ಕಲಾವಿದರನ್ನ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸೋದು ನಿಜಕ್ಕೂ ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಹಿಂದೆ ಒಂದಿಷ್ಟು ಹಳೆಯ ನಿರ್ದೇಶಕರು, ಹಳೆಯ ಪ್ರೊಡಕ್ಷನಲ್ಲಿ ಹಾಲಿವುಡ್ನ ಒಬ್ಬ ಕ್ಯಾಮ್ರಾಮನ್ ಅವರು ಬಂದು ಕೆಲಸ ಮಾಡೋಗಿದ್ದರು. ಒಂದಿಷ್ಟು ನಟ ನಟಿಯರು ಬಂದು ಕೆಲಸ ಮಾಡಿದರು. ಆದರೆ ಈಗ ಯಥೇಚ್ಛವಾಗಿ ಒಂದಿಷ್ಟು ಕಲಾವಿದರನ್ನ, ತಂತ್ರಜ್ಞ ಕರ್ಕೊಂಬಂದು ಗುಡ್ಡೆ ಹಾಕ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ನಿಜಕ್ಕೂ ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಆ ಸಾಹಸಕ್ಕೆ ಯಶ್ ಅವರು ಕೈ ಹಾಕಿದ್ದಾರೆ. ಅವ್ರಿಗೆ ಜೊತೆಗೆ ತುಂಬ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿರೋದು KVN ಪ್ರೊಡಕ್ಷನ್. ಯಾಕಂದರೆ ಒಂದು ಪ್ರೊಡಕ್ಷನ್ ತುಂಬ ದೊಡ್ಡ ಮಟ್ಟದಲ್ಲಿದ್ದು ಗಟ್ಟಿಯಾಗಿದ್ದರೆ ಮಾತ್ರ ಈ ರೀತಿಯ ಪ್ರಯೋಗಗಳು, ಈ ರೀತಿಯ ರಿಸ್ಕ್ಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಮುಂಬೈನಲ್ಲಿ ಈ ಹಿಂದೆ ಶೂಟಿಂಗ್ ನಡೆದಿತ್ತು. ಮತ್ತು ಬೆಂಗಳೂರಿನಲ್ಲಿ ಒಂದು ಸೆಟ್ಟಾಗಿ ಶೂಟ್ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾಗೆ ಈಗ ಮುಂಬೈಗೆ ಹೋಗೋಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಕಾರಣ ಇಷ್ಟೇ, ಯಾವಾಗ ಕಿಯಾರಾ ಅವರ ಪ್ರೆಗ್ನೆಂಟ್ ಇದೆ ಅಂತ ಗೊತ್ತಾಯಿತು, ಅವರಿಗೆ ಯಾವುದೇ ರೀತಿಯಾಗಿ ತ್ರಾಸ ಆಗಬಾರ್ದು, ಓಡಾಡಲಿಕ್ಕೂ ತ್ರಾಸ ಆಗ್ಬಾರ್ದು ಅಥವಾ ಬೇರೆ ಬೇರೆ ವಿಚಾರಗಳಿಗೂ ಸಮಸ್ಯೆ ಎದುರಾಗಬಾರ್ದು ಅನ್ನೋ ಕಾರಣಕ್ಕೆ ಯಶ್ ಅವರೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ನಿರ್ಧಾರದಿಂದ KVN ಪ್ರೊಡಕ್ಷನ್ ಮತ್ತು ಏನು ಯಶ್ ಪ್ರೊಡಕ್ಷನ್ ಏನು ಜಂಟಿಯಾಗಿ ಈ ಸಿನಿಮಾ ನಿರ್ಮಾಣ ಆಗ್ತಾಯಿದೆ,
ಸೊ ಇವರಿಗೆ ಆರ್ಥಿಕವಾಗಿ ಕೂಡ ಒಂದಷ್ಟು ಅನುಕೂಲ ಆಗಬಹುದು. ಯಾಕಂದರೆ ಅಲ್ಲಿಂದ ಒಂದಷ್ಟು ತಂತ್ರಜ್ಞರು ಅಥವಾ ಕಲಾವಿದರನ್ನ ಇಲ್ಲಿ ಕರೆಸ್ಕೊಳ್ಳೋದು, ಫ್ಲೈಟ್ ಚಾರ್ಜ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಚಾರ್ಜು ಯಥೇಚ್ಛವಾಗಿ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಇರುತ್ತೆ. ಸೊ ಅದು ಕೂಡ ಆ ಮಟ್ಟಕ್ಕೆ ಕಡಿಮೆ ಆಗ್ಬೋದು. ಸೊ ಇನ್ನೊಂದು ಮಟ್ಟದಲ್ಲಿ ಯೋಚನೆ ಮಾಡೋದಾದರೆ ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡೋದು ತುಂಬ ಕಡಿಮೆ ವೆಚ್ಚ ಆಗುತ್ತೆ. ಸೊ ಈ ಮುಂಬೈನಲ್ಲಿ ಚಿತ್ರೀಕರಣ ಮಾಡೋದು ದೊಡ್ಡ ವೆಚ್ಚ ಆಗುತ್ತೆ. ಈ ರೀತಿಯ ಲೆಕ್ಕಾಚಾರಗಳಿವೆ. ಆದರೆ ಒಂದು ದೊಡ್ಡ ಸಿನಿಮಾ ಒಂದು ಜಗತ್ತಿನಾದ್ಯಂತ ಸೌಂಡ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಈ ಸಿನಿಮಾಗೆ ಸೊ ಲೆಕ್ಕಾಚಾರ ಹಾಕಿದರೆ ದುಡ್ಡು ಯಾವತ್ತೂ ಇಂಪಾರ್ಟೆಂಟ್ ಆಗಲ್ಲ, ಒಂದು ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಟೆಂಟಿಗೆ ಯಾವತ್ತೂ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿರತಕ್ಕಂಥ ಯಶ್ ಈ ಸಿನಿಮಾದ ಕಂಟೆಂಟ್ಗಾಗಿಯೇ ಅವರು ಎಲ್ಲ ಕಡೆನೇ ಹಲ್ದಾಡಿ ಈ ಸಿನಿಮಾನ ಚಿತ್ರೀಕರಣ ಮಾಡಿಸಿದ್ದಾರೆ. ಸೊ ಸಾಕಷ್ಟು ಅಡೆತಡೆಗಳಿಗೂ ಆರಂಭದಲ್ಲಿ ಬಂದು ಟಾಕ್ಸಿಕ್ ಸಿನಿಮಾದಲ್ಲಿ, ಆದರೆ ಅವೆಲ್ಲವನ್ನೂ ಸರಿಪಡಿಸ್ಕೊಂಡು ಈಗ ಒಂದು ಹಂತಕ್ಕೆ ಸಿನಿಮಾವನ್ನು ಮಾಡಿ ಮುಗಿಸುವ ತಯಾರಿಯಲ್ಲಿ ಇದ್ದಾರೆ. ಅದೇನೇ ಇರಲಿ, 2026 ಮಾರ್ಚ್ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಏಕಕಾಲಕ್ಕೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ಅನ್ನೋದಿದೆಯಲ್ಲ, ಅದು ದೊಡ್ಡ ಮಟ್ಟಿಗಿನ ವಿಷಯ. ಅದೇನೇ ಇದ್ದರೂ ಕೂಡ ಕನ್ನಡ ಚಿತ್ರರಂಗದ ಮಟ್ಟಿಗೆ ಯಶ್ KGF ಮೂಲಕ ಬೇರೆ ಆಯಾಮವನ್ನು ತಂದುಕೊಟ್ಟಂಥ ನಟ. ಸೊ ಈಗಲೂ ಕೂಡ ಯಾವುದರ ಕಡೆನೂ ಗಮನ ಹರಿಸದೆ ಓನ್ಲಿ ಟಾಕ್ಸಿಕ್ ಅಂತೇಳಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಸಿನಿಮಾನ ಮಾಡ್ತಾಯಿದ್ದಾರೆ. ಸೊ ಸದ್ಯಕ್ಕೆ ಯಶ್ ಅವರು ತೆಗೆದುಕೊಂಡಿರೋ ಈ ನಿರ್ಧಾರದ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನೇ ಆಡ್ತಾಯಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾದಲ್ಲಿ ನಯನತಾರ ಸೇರಿದಂತೆ ಹುಮಾ ಕುರೇಶಿ, ಹಲವಾರು ನಟ ನಟಿಯರು, ಹಾಲಿವುಡ್ನ ತಂತ್ರಜ್ಞರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಷ್ಟರಲ್ಲೇ ಸಿನಿಮಾದ ಒಂದಷ್ಟು ಝಲಕುಗಳನ್ನು ಕಾಡುವ ಎಲ್ಲ ಸಾಧ್ಯತೆಗಳಿವೆ. ಈ ಹಿಂದೆ ಒಂದು ಟೀಸರ್ ಬಂದಿತ್ತು. ಅದಾದ ಬಳಿಕ ಫ್ಯಾನ್ಸ್ಗಳು ಮತ್ತೆ ಯಾವಾಗ ಸಿನಿಮಾದ ಅಪ್ಡೇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕಾಲವೇ ಉತ್ತರ ನೀಡಬೇಕು.